ಗಾಳಿಯಲ್ಲಿ ಗುಂಡು ಹೊಡೆದಲ್ಲ, ಅದಕ್ಕೇನಾರು ದಾಖಲೆ ಬೇಕಲ್ಲ, ದಾಖಲೆ ಇವೆ ಅಂತ ಕುಮಾರಸ್ವಾಮಿ ಕೊಡಬೇಕಲ್ಲ. ಸಿ ಎಮ್ ಕಡೆ ಕೊಡಬೇಕು, ಸಿ ಎಮ್ ಇದ್ದಾರೆ. ನೀವು ಕೊಟ್ಟಿಲ್ಲ ಸರ್ ದಾಖಲೆ. ಸಿ ಎಮ್ಮು ನಾವು ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಕೊಟ್ಟಿರು, ನಾವು ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆರೋಪ ಮಾಡಿದರು 40% ಸರ್ಕಾರ ಅಂತ. ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರು, ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಅವ್ರ ಮಂತ್ರಿಗಳಿಗೆ ಬರೆದಿದ್ರು. ಸೊ ಆ ರೀತಿ ಆಗಿದೆ. ಇಲ್ಲೇನು ಕುಮಾರಸ್ವಾಮಿ ಮತ್ತು ಯಾರು ಅವ್ರೊಬ್ಬರಲ್ಲ, ಭಾಳಷ್ಟು ಜನ ಮಾಡ್ತಾರೆ ಆರೋಪ. ಸಿ ಎಮ್ ಅವ್ರಿಗೆ ತೋರಿಸ್ಬೋದು, ಯಾಕಂದ್ರೆ ಅವರೇ ಅಥಾರಿಟಿ ಅದಕ್ಕೆ. ಇಲ್ಲ ಸಾರಿ, ನೀವು ಅದನ್ನು ಮತ್ತೆ ಹೋಗಿ ಜೋಡಿಸಿ ಅವ್ರು ನೀವು ಕೇಳಿ ಮತ್ತು ಅವ್ರು ನಮ್ಮ ಮ್ಯಾಗ ಆರೋಪ ಮಾಡಿ, ಇಲ್ಲ ಸಾರಿ ಅದನ್ನು ಹಿಂದೆ ತಕ್ಕೊಂಡಿದ್ದೀವಿ ಬಿಟ್ಬಿಡಿ. ಮತ್ತು ಇನ್ನು ಅವ್ರು ಕೇಳಿ ಅವ್ರು 10 ಹೇಳೋದು, ನಾ 10 ಹೇಳೋದು, ಮತ್ತು ಇದೇ ಒಂದು ವಾರ ಹೋಗಬಾರ್ದು. ಸಾರಿ. ಇಲ್ಲ, ನಾವು ಇದನ್ನು ಕೇಳೋದು ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ ಇದನ್ನ ಕೇಳ್ತಾರೆ. ನೀವು ಕೇಳಿದ್ದನ್ನ ಎಲ್ಲರೂ ಕೇಳ್ಯಾರ, ಆದರೆ ನೀವು ಅದನ್ನು ಮೂಲ ಯಾಕಾಗಿದೆ ಅಂತ ಹುಡುಕ್ತಾ ಇಲ್ಲ. ಸಮಸ್ಯೆ ಬಂದದ್ದು ಅವ್ರ ಬಿಲ್ ಬರ್ತಾ ಇಲ್ಲ, ಕೆಲಸ ಮಾಡಿದ್ದು ನಿಜ, ಬಿಲ್ಲು ಬಾಕಿ ಇರೋದು ನಿಜ. ಆದರೆ ಹಿಂಗೆ ಆಗ್ಲಿಕ್ಕೆ ಸಮಸ್ಯೆ ಏನು ಅನ್ನೋದು ಯಾರು ಇಲ್ಲಿವರೆಗೆ ನಮ್ಮನ್ನು ಪ್ರಶ್ನೆ ಮಾಡಿಲ್ಲ, ಯಾಕೆ ಹಿಂಗೆ ಆಗಿತ್ತು ಅನ್ನೋದು. ಸೊ ಇಂದು BJP ಸರ್ಕಾರದಾಗ ಎಲ್ಲಿ ಒಂದು 10-20 ಕಡೆ ಹೇಳಿದ್ದೀವಿ ನಾವು. ಇದಾಗಲಿಕ್ಕೆ BJP ಸರ್ಕಾರದಲ್ಲಿ ಏನು, ಹಿಂದಿನ ಸರ್ಕಾರದಲ್ಲಿ 2 ವರ್ಷ, ಅವರು ಕೊನೆಯ ಅವಧಿಯಲ್ಲಿ 2 ವರ್ಷ ಬಜೆಟ್ ಸಪೋರ್ಟ್ ಇಲ್ಲದೆ ಕಾಮಗಾರಿ ಮಾಡಿದ್ದಾರೆ. ಇದನ್ನು ಭಾಳ ನೀವು ಸ್ಪೆಸಿಫಿಕ್ ಆಗಿ ಅವ್ರ ಬಂದಾಗ ಕೇಳಬೇಕು. ಬಜೆಟ್ ಸಪೋರ್ಟ್ ಇಲ್ಲದ್ರೆ ಅನುದಾನ ಇಲ್ಲದೆ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಅದು ಗ್ಯಾಪ್ ಆಗಿದೆ. ಸೊ ಈಗ ಅದು ನ್ಯಾಚುರಲ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಎಷ್ಟು ಅಲೋಕೇಶನ್ ಇದೆ ಅಷ್ಟೇ ಕೊಡೋರು ಅವರು. ಸೊ ಇದು ಜಾಸ್ತಿ ಮಾಡಿದ್ದವರು ನಮ್ಮನ್ನೇ ನೀವು ಪರ್ಮಿಷನ್ ತೊಗೊಂಡು ಕೊಟ್ಟಿಲ್ಲ ಅಂತ ಅವ್ರ ವಾದ. ಆದರೆ ಅದು ವಿಳಂಬ ಆಗೋದಂತೆ ಖಂಡಿತ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಬೆಳಗಾವಿ ದೇಶದಲ್ಲಿ CM ಅವ್ರ ಬಹುಶಃ ನೀವು ಕೇಳಿರ್ಬೋದು ಭಾಷಣ. ಸುಮಾರು ಇಲಾಖೆ, ನಮ್ಮ ಇಲಾಖೆದ 14,000 ಕೋಟಿ ವ್ಯತ್ಯಾಸ ಇದೆ. ನಂದು ಒಂದೇ 14,000 ಕೋಟಿ ಅನುದಾನ ಇಲ್ಲ ಅದಕ್ಕೆ. ಅದನ್ನು ಇನ್ನು ಎಕ್ಸ್ಟ್ರಾ ಕೇಳ್ತಾ ಹೋಗಿ ನಾವು ಅದನ್ನು ಸರಿದೂಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಇದು ಮೂಲ ಪ್ರಶ್ನೆ ಇಲ್ಲಿ. ಗ್ಯಾರಂಟಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಗ್ಯಾರಂಟಿ ಕೂಡ ನಮ್ಮ ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ನಮ್ಮ ಇಲಾಖೆಗೆ ನಾವು ದುಡ್ಡು ಸಪ್ರೇಟಾಗಿ ಅಲೋಕೇಶನ್ ಆಗಿದೆ. ಹೀಗಾಗಿ ಪ್ರತಿ ಸಾರಿ ತಾವು ಕೇಳೋದು ಅನುದಾನ ಗ್ಯಾರಂಟಿಯಿಂದ ನಮ್ಮ ಬಿಲ್ ವಿಳಂಬ ಆಗಿಲ್ಲ, ಹೊರತಾಗಿ ಹೆಚ್ಚಿಗೆ ಕೆಲಸ ಮಾಡ್ಯಾರ ಅದಕ್ಕೂ ಅನುದಾನ ಇಲ್ಲ.